ಜಟಕ ಬಂಡಿ. ಅಪ್ಪ ಅಮ್ಮನ ನೋಡ್ಬೇಕು ಅಂದ್ರಲ್ಲ, ಎಲ್ಲಿದ್ದಾರೆ? ಮಾತಾಡ್ಸಿ. ಮಾತಾಡಲ್ಲ ಮೇಡಮ್, ನಾನು ಗಚ್ಚಿ ಬೈಟ್ಲಿ. ಇಲ್ಲ ಮೇಡಮ್, ಗಚ್ಚಿ ಬೈಟ್ಲಿ. ಇದಕ್ಕೆ ದಯವಿಟ್ಟು ಬೇಡಿ. ಸರಿ, ನನ್ ಪಕ್ಕ ಸರಿ, ನನ್ ಪಕ್ಕ ಗಚ್ಚಿ ಬೈಟ್ಲಿ ವಚ್ಚಿನಿಕ್ಕೆ. ಇದಕ್ಕೆ ಇಲ್ಲ ಮೇಡಮ್, ಇದಕ್ಕೆ ಬೇಡ. ಏಕ್ ಲಾಜೋ ಗಚ್ಚಿ ಬೈಟ್ಲಿ. ಇಲ್ಲ ಮೇಡಮ್, ಇಲ್ಲಿ ಬನ್ನಿ ಮಾ, ಮಾಡ್ಬೇಡಿ ಬನ್ನಿ. देखिए ये तो बोले सो टाइम में भी ಸಿಟ್ಟು ಬಂದ್ರೆ ನನ್ನ ಕೈ ಹಿಡ್ಕೊಂಬಿಡಿ ಬನ್ನಿ. ಕೈ ಮುಗಿತೀವಿ, ಅವ್ರ ಸವಾಸನೆ ಬೇಡ. ಏನೋ ಮಣ್ಣೆ ಎರ್ಸ್ತೀರಂತೆ, ಹಾಳಾಗೋಗಿ ಅಂತ ಹೇಳ್ತೀರಂತೆ. ಅಪ್ಪ ಅಮ್ಮನಿಗೆ ಹೀಗೆಲ್ಲ ಹೇಳ್ಬಿಟ್ಟು ಅಪ್ಪ ಅಮ್ಮ ಬೇಕು, ಬಾಗ್ನ ಬೇಕು ಅಂದ್ರೆ ಸಿಗುತ್ತಾ? ಇಲ್ಲ ಮೇಡಮ್, ನಾನ್ ಏನಕ್ಕೆ ಹೇಳ್ದೆ ಹೇಳಿ? ಯಾತಕ್ಕಾದ್ರೂ ಇರ್ಬೋದು ಮೇಡಮ್. ಮಣ್ಣೆರ್ಚೋದಕ್ಕೆ, ಮಣ್ಣೆರ್ಚೋ ಪರಿಸ್ಥಿತಿ ಹೆಣ್ಮಕ್ಳಿಗೆ ಮಾಡಿದ್ದೇನಕ್ಕೆ? ಅವ್ರು ನಮ್ಮನೆಗೆ ಮಣ್ಣೆರ್ಚಿದಾಗ ನಾನು ಮಣ್ಣೆರ್ಚಲೇಬೇಕು. ಮಾ, ನೀವು ಕಿರ್ಚಾಡ್ಬೇಡಿ ಮಾ. ಹೇಳಿ ಮೇಡಮ್, ನಿಧಾನಕ್ಕೆ ಮಾತಾಡಿ. ನಾನು ಎಷ್ಟು ಮಾಡಿದ್ದೀನಿ ಅಂತ ನಮ್ಮ ಅಪ್ಪಂಗೆ ಕೇಳ್ಬಿಡಿ. ಎಷ್ಟು ಮರ್ಯಾದೆ ಮುಚ್ಚಿದ್ದೀನಿ ಅಂತ ನಮ್ಮ ಅಪ್ಪಂಗೆ ಕೇಳ್ಬಿಡಿ. ನನಗೆ ಯಾಕೆ ಈ ಶಿಕ್ಷೆ? ನಾನು ಮಣ್ಣೆರ್ಚೋ ಪರಿಸ್ಥಿತಿ ಯಾಕೆ ತಂದ್ರು ನನಗೆ? ನಾನೇನ್ ಮಾಡಿದ್ದೆ? ನನ್ನ ತಪ್ಪೇನಿದೆ ನನಗೆ ಬೇಕು. ನಾನು ನನ್ನ ಗಂಡನ ಜೊತೆ ನನ್ನ ಜೀವನ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ನನ್ನ ಆತ್ಮಸಾಕ್ಷಿ ನನಗೆ ಕೇಳ್ತಾ ಇದೆ. ನೀವು ನಿಮ್ಮ ತಂದೆನ್ ಮಾತಾಡಿಸ್ಬೇಕು ಅಂದ್ರೆ ನಿಮ್ಮ ತಂದೆನ್ ಮಾತಾಡಿಸಿ. ನನ್ನ ಮಾತಾಡ್ಸಿದ್ರೆ ನನ್ನ ಹತ್ರ ಜವಾಬಿಲ್ಲ ನಿಮ್ಮ ಪ್ರಶ್ನೆಗಳು. ನಾನೇನ್ ಮಾಡ್ದಪ್ಪ ನಿನ್ಗೆ? ನಾನು ನಿನಗೆ ಏನ್ ಮಾಡಿದೀನಿ ಅಷ್ಟೇ ಹೇಳು. ಕೂಗಾಡ್ಬೇಡಿ ಮಾ, ನಿಧಾನಕ್ಕೆ ಮಾತಾಡಿ. ನಾನೇನ್ ಮಾಡಿದೀನಿ ಹೇಳಿ. ನೀವು ಆರಾಮಾಗಿ ಮಾತಾಡಿ ಮಾ, ಕೂಗಾಡ್ತಿರೋ. ಆಯ್ತು ಮೇಡಮ್, ಇವತ್ತು ನಮ್ ತಾಯಿ ನನಗೆ ನೋಡ್ಬೇಡ ಅಂತ ಎದ್ದೋದ್ಲಲ್ಲ, ಇದು ಈ ಒಂದು ಪರಿಸ್ಥಿತಿ ಅವ್ರಿಗೆ ಇವತ್ತಿಂದ ಅಲ್ಲ, ಅವ್ರ ಹೆತ್ತಾಗಿಂದನೂ ಕೂಡ ಹೆಣ್ಮಕ್ಳು ಅಂದ್ರೆ ಆಗಲ್ಲ ಅವ್ರಿಗೆ. ಇನ್ನು ಗಂಡು ಮಗ ಬಂದ್ ಹಣೆ ಮೇಲಿನ ಕುಂಕುಮ ಅಳಿಸಿದ್ರು ಪರವಾಗಿಲ್ಲ, ಅಪ್ಪಂಗ್ ತಗೊಂಡ್ ಮಚ್ ತಗೊಂಡ್ ಹೊಡೆದ್ರು ಪರವಾಗಿಲ್ಲ, ನನಗೆ ಮಗ ಬೇಕು. ಅವನ್ ತಲೆ ಮೇಲೆ ಸಾವಿರಾರು ಎಳೆದ್ರು ಈಗ ಆ ಬೀದಿಯಲ್ಲಿ ಹೋಗೋರೆಲ್ಲ ನಿಮ್ಮಮ್ಮನ್ ಕಳಿಸೋ, ನಿಮ್ಮ ಅಕ್ಕನ್ ಕಳಿಸೋ ಅನ್ನೋ ಪರಿಸ್ಥಿತಿ ತಂದ್ರು ಪರವಾಗಿಲ್ಲ, ಗಂಡು ಮಗ ಅವ್ರಿಗೆ ಮಗ ಬೇಕು. ಅವ್ರಿಗೆ ಬೇಡ, ಹೆಣ್ಮಕ್ಳು ಬೇಡ. ನನಗ್ ಗೊತ್ತು ಇದು ಇವಾಗಿಂದ ಅನುಭವಿಸ್ತಿರೋ ಪರಿಸ್ಥಿತಿ ಎಲ್ಲ ನಂದು. ಯಾಕೆ ನಮಗಿಂತ ಪರಿಸ್ಥಿತಿ? ಅವ್ರು ಕೊಟ್ಟಿದ್ ಕಡೆ ನಾನು ಮದ್ವೆ ಮಾಡ್ಕೊಂಡು ನನ್ ಪಾಡಿಗೆ ನನ್ ಜೀವನ ಮಾಡ್ಕೊಂಡಿದ್ರು, ನನಗೆ ಯಾಕೆ ಈ ಪರಿಸ್ಥಿತಿ ತಂದ್ರು? ನಾನು ಹೋಗಿ ಏನಾರ ಅವ್ರ ಮರ್ಯಾದೆ ತೆಗ್ದಿದ್ನ? ನನ್ನ ಗಂಡ ಏನಾರ ಅವ್ರಿಗೆ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಏನಾರ ನನ್ನ ಗಂಡ ನನ್ಗೆ ಏನಾರ ಟಾರ್ಚರ್ ಕೊಟ್ಟು ಏನಾರ ಮಾಡಿದಾರ ಕೇಳಿ ಮೇಡಮ್. ಒಂದ್ ದಿವಸ ಕಳಿಸಿದ್ನ 5 ಪೈಸೆ ತಗೊಂಬ. ನನ್ನ ಗಂಡ ಏನಾರ ಒಂದು ದಿನ ನನ್ನ ಅಳಿಯ ನನ್ನ ಈ ತರ ಮಾಡಿದ್ದ, ಅದಕ್ಕೆ ನಾನು ಅವಳಿಗೆ ಬಿಟ್ಟಿಲ್ಲ. ಇನ್ನು ನನ್ನ ಮಗಳು ಏನಕ್ಕೆ ಮಾಡಿದ್ಲು ಆ ಪರಿಸ್ಥಿತಿ? ಏನಕ್ಕಪ್ಪ ಮಾಡಿದೆ ನಾನು? ಮಣ್ಣು ಎರಚಿದೆ, ಹೌದು. ನೀನೇನ್ ಮಾಡಿದೆ ಮಗಳಿಗೆ? ಅದನ್ನ ಹೇಳು. ಮಗಳಿಗೆ ಏನು ಮಾಡದೆ ಅನ್ನೋದಕ್ಕೆ ಮಾಡು, ಹೇಳು. ನಾನು ಹೇಳೋ ತನಕ ಕೇಳು. ನಿನಗೆ ಇಲ್ಲಿವರೆಗೂ ನಾನೇನೂ ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತೇಳಿ ಈಗಲೂ ಹೇಳೋದಿಲ್ಲ. ನಮ್ಮ ಜೀವಮಾನದೊಳಗೆ, ನಮ್ಮ ವಂಶದೊಳಗೆ ಏನೇ ಒಂದು ಸ್ವಲ್ಪ ಕೂಡಿಟ್ರು ಅದು ಕೊನೆ ತನಕ ತೋರಿಸೋದಿಲ್ಲ, ಹೇಳೋದೂ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದನ್ನು ಅನಾಹುತಕ್ಕೆ ಕಾರಣ ಆಗ್ಬೋದು, ಇದಾಗ್ಬೋದು, ಯಾವತ್ತಾದ್ರೂ ಮುಂದೆ ಒದಗಲಿ. ಅದು ನಾವು ಅಕಸ್ಮಾತ್ ಹೋದ ಮೇಲೆ ಅದರದ್ದು ವಿಚಾರ ಏನು ಬರುತ್ತೋ ಇದು ಮಾಡ್ಕೊಳ್ಳೋಣ. ನಾನು ಯಾರಿಗೂ ಏನು ಯಾರಿಗೆ ಏನು ಮಾಡಬೇಕು, ಏನು ಬಿಡಬೇಕು. ನಾನು ನಿನಗೇನ್ ಮಾಡಿದ್ದೀನಿ? ಅಳಿಯ ಏನ್ ಮಾಡಿದ್ದಾನೆ? ನಿನಗೆ ಅಳಿಯನ ಏನೂ ಮಾಡಿಲ್ಲ. ಹೇಳು, ನಾನು ನಿನಗೇನ್ ಮಾಡಿದ್ದೀನಿ? ಏನಮ್ಮ ಏನಮ್ಮ ದೇವರಮ್ಮನ ಅವ್ರ ವಂಶ ಏನೈತೆ ಅವ್ರು ಅನುಭವಿಸ. ಅಪ್ಪ ನನಗೆ ಬೇಕಪ್ಪ, ನನಗೆ ನೀನ್ ಬೇಕು. ಕಾಮ್ ಡೌನ್, ಕಾಮ್ ಡೌನ್. ನನಗೆ ನಮ್ಮಮ್ಮ ನನಗೆ ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, ನಮ್ಮಪ್ಪ ನನಗೆ ಬೇಕು. ನನಗೆ ನಮ್ಮಪ್ಪ ಬೇಕು. ನನಗೆ ಬೇಡ, ನನಗೆ ನಮ್ಮಮ್ಮ ಬೇಡ, ನಮ್ಮಪ್ಪ ಬೇಕು ನನಗೆ. ಕರುಳ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ
ಅಪ್ಪನ ಬೇಡ ಅಮ್ಮನ ಬೇಡ ನಾನು ನಿಮ್ಗೆ ಅಪ್ಪ ಎತ್ತಿರ್ಬೇಕು ಮೇಡಮ್ ಮೇಡಮ್ ಬೇಡ ಬೇಡ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಬೇಡ ಮೇಡಮ್? ನಾನು ಅದನ್ನು ಬೇಡ ಬೇಡ. ಯಾಕೆ ಬೇಡ? ನಮ್ಮ ಅಪ್ಪಂಗೆ ಹೇಳ್ತೀನಿ. ಮೂಲ ಮಾತು. ಏನಪ್ಪ ನಿನಗೆ ಯಾಕೆ ನನಗೆ ಬೇಡ? ಅವ್ರಿಗೆ ಬೇಡದೇ ಇರ್ಬೋದು, ನಿನಗೆ ಯಾಕೆ ನಾನು ಬೇಡ? ಎಷ್ಟೆಷ್ಟು ಕೆಟ್ಟ ಮಾತಾಡ ಆಡಿದ್ದಾರೆ ಯಾಕೆ ಆಡ್ದೆ ನಾನು? ನನಗೆ ಫಾಯ್ದೆ ಆಗಿದ್ದಿಲ್ಲ ಹೇಳಪ್ಪ ಕೇಳು. ನೀನು. ಬೇಡ. ಅಮ್ಮ, ನೀನ್ ಕೂತ್ಕೋಬೇಕಮ್ಮ, ನೀನ್ ಕೂತ್ಕೋಬೇಕಮ್ಮ. ಏನ್ ಮಾಡ್ದೆ ನಾನು? ನೀನೇನು ಮಾಡಿಲ್ಲ ಅಂತ ನನಗೆ- ಏನ್ ಮಾಡ್ದೆ ನಾನು? ಈಗ ಅದನ್ನೇ ಹೇಳ್ತಾ ಇವತ್ತು ಇರೋದು. ಮಗಳು ಬಂತು ನಾನು ಮಗಳ ಒಂದ್ ಸ್ವಲ್ಪ ಹೊತ್ತು ಸುಮ್ನಿರ್ತೀರಮ್ಮ ಮಂಜುಳಾ ನೀವು. ಸ್ವಲ್ಪ ಅವ್ರೇನು ಮಾತಾಡ ಸ್ವಲ್ಪ ವಿಷ ಹಾಕ್ತೀನಿ ಅಂದ್ಬಿಟ್ಲು ನಂಗೆ. ಸ್ವಲ್ಪ ಮಕ್ಳಿಗೆ ನೋಡ್ಕೊಂಡೆ ಮೇಡಮ್ ನಾನು. ಚಿಕ್ಕ ಚಿಕ್ಕ ಮಕ್ಳಿಗಲ್ಲ ಮನೆ ಬಿಟ್ಟು ಅಪ್ಪ ಅಂತಾನೆ ನಮ್ಮ ಅಳಿಯ ಏನು ಅಷ್ಟು ಓದಿಸ್ಬಿಟ್ಟಿದೆ ಏನು ಇವರು ಮಾತಾಡ್ಬಿಟ್ರು ಮೇಡಮ್ ನನಗೆ. ಚಿಕ್ಕ ಮಕ್ಳಿಗೆ ಸಾಗಿದ್ದಕ್ಕೆ ನಮ್ಮ ಮಾತು ಅವ್ರ ಹತ್ರ ಕೇಳಿದೆ ಮೇಡಮ್ ನಾನು. ಈಗ ಘಾಟ್ ಮಾಡ್ತಾರೆ ಹೊಡಿತೀವಿ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಏನು ಮಾತಂತೀರಾ? ನಾವು ಈ ಅಪ್ಪನ ಮಾಡಿದ್ರೆ ನಾವು ಆಡಿಲ್ಲ ಅಂಥದ ಕೆಟ್ಟ ಕೆಟ್ಟ ಮಾತ್ರ ಇಬ್ರು ಅಂದ್ಬಿಟ್ಟಿದ್ದಾರೆ ಮೇಡಮ್. ನನಗೆ ಸವಾಸ ಖಂಡಿತ ಬೇಡ, ಇವ್ರಿಗೂ ಬೇಡ. ಅವ್ರ ಅಪ್ಪ ಸತ್ತೋಯ್ತು, ನಾನು ಸತ್ತೋಯ್ತು, ನಮ್ಮ ಪಾಲಿಗೆ ಇಲ್ಲ ಅವರು. ಈ ಮಾತು ಇಲ್ಲೇ ಕಟ್ ಮಾಡಿ ಸಾಕು. ನಂಗೂ ಅವ್ರಿಗೂ ಸಂಬಂಧ ಇಲ್ಲ. ಈ ಅಪ್ಪ ಎಂಥದ್ದು ಮಾತಾಡಿದ್ದಾಳೆ, ಇವಳು ಎಂತ ಮಾತಾಡಿದ್ದಾಳೆ, ನಂಗೆ ಯಾರು ಕಟ್ಟಿದ್ದಾಳೆ ಮೇಡಮ್? ನಾನ್ ಕಟ್ಟಿದ್ದೀನ? ಹೌದು, ಹೇಳಿದ ಮಾತು ಅಯ್ಯೋ ಅಯ್ಯೋ ವಿಚಿತ್ರ ಮಾತಲ್ಲೇ ಆಡ್ಬಿಟ್ಟಿದ್ದಾರೆ. 4 ಮಕ್ಕಳು ತಾಯಿ ಆದ್ರೂ ನನಗೆ ಇಂಥ ಕೆಟ್ಟ ಮಾತನ್ನು ಕೇಳಲಾರೆ ನಾನು. ಒಂದ್ ನಿಮಿಷ ಸುಮ್ನಿರೋ. ಹೆಣ್ಮಕ್ಳಿಗೆ ಕೈನ ಹಾಕಿಸ್ಕೋಬೇಕಾದ್ರೆ ಹೌದು, ಚೆನ್ನಾಗಿ ಎಲ್ರು ಮಾಡಿದ್ದಾರೆ. ಆಯ್ತಾನೆ ಬೇಡ. ನೀವು ಒಬ್ಳೆ ಎಲ್ಲ ಮಾಡಿದ್ದು. ನಿಂದು ಬೇಡ, ನೀನ್ ನನ್ನ ಹೇಳ್ಬೇಡ. ನನ್ ಗಂಡನ್ ಹೇಳಿ ನೀನ್ ಹೆಂಗ್ ಬಂದೆ? ನಾನು ಗಂಡನ್ ಹೇಳಿ ನೀನ್ ಹೆಂಗ್ ಬಂದೆ? ನನ್ನ ಗಂಡನ್ ಗಂಟಿಗೆ ಹೆಂಗ್ ಬಂದೆ? ನಿನ್ ಗಂಡನ್ ಗಂಟಿಗೆ ನಾನು ಬರಲ್ಲ. ನಾನು ಮಾಡ್ಕೊಟ್ಟಿಗೆ ತಾನೆ 4 ಲಕ್ಷ ರೂಪಾಯಿ ತಗೊಂಡು ನನ್ನ ಮನೆಯಿಂದ ನಿನ್ ಮರ್ಯಾದೆ ಎಲ್ಲ ಇಟ್ಕೊಂಡ್ರಿ? ಮರ್ಚೆಂಟ್ ಬ್ಯಾಂಕ್ ಇವತ್ತು ಕರೆಸ್ತೀನಿ. ಇಲ್ಲಿದಾರ ಅವರು. ಹೌದು, ಚೆಕ್ ಕೊಟ್ಟಿದ್ದಾರೆ ಮೇಡಮ್, ಡಾಕ್ಯುಮೆಂಟ್ಸ್ ಐತೆ, ಬರ್ಕೊಟ್ಟಿದ್ದಾರೆ ವಾಪಸ್. ಮೇಡಮ್ ಇದೇ ಇವ್ರ ಡಿಡಿ ತೆಗೆದಿದ್ದಾರೆ ಮೇಡಮ್ 2 ಲಕ್ಷಕ್ಕೆ. ಇವ್ರ ಬಿಲ್ಡಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಏನಾರ ಬಂದ್ರು ಅಂದ್ರೆ ಜಾಪ್ಟೆ ಬಾರಿಸ್ಕೊಂಡು ಇನ್ನೇನ್ ಮೇಡಮ್, ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇವ್ರು ದರಾಜ್ ಆಗ್ತಿತ್ತು. ತಗೊಳ್ಳಿ ಬಳೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಬ್ಯಾಂಕ್ ಅವ್ರಿಗೆಲ್ಲ ಕೊಟ್ಟು ಬಾಯಿ ಮುಚ್ಚಿದಾರೆ. ಅವರೇ ನನಗೆ ಇವತ್ತು ಇಷ್ಟು ಕುಮ್ಮ ಕೊಡ್ತಾ ಇರೋದು ಯಾರು ಅಂತ ನೀನ್ ಕೇಳು. ಅಷ್ಟೆಲ್ಲ ಮರ್ಯಾದೆ ಮುಚ್ಚಿದ್ವು ಯಾರು? ನಿನ್ ಮಗ ಮುಚ್ಚಿದ್ನ? ನಿನ್ ಮಗ ಮುಚ್ಚಿದ್ನ ಆ ಮರ್ಯಾದೆನ? ಮೇಡಮ್ ಈ ಮಾತು ನಂಗೆ ಆಗಲ್ಲ, ಈ ಮಾತು ಆಗಲ್ಲ. ಯಾಕೆಂದ್ರೆ ಮಗಳ ದಿವಸ ಏನೂ ಬಿದ್ಬಿಟ್ಟೈತೆ. ಇನ್ನೇನ್ ಮಗಳು ಸೋಲಿಸ್ಬಿಟ್ಟಿದ್ಯಾ ನನ್ ಗಂಡನ್ ತಲೆ ಮೇಲೆ. ಈಗ ನಾನು ಬರ್ಬೇಕು, ಯಾಕಂದ್ರೆ ನಾನು ಮಗ ಅಲ್ಲ, ಚಿಂತಿದ್ದೀನಿ ಇವ್ರ ಗಂಟು. ಇನ್ನೇನಕ್ಕೆ ಸಾಲ? ನಮ್ಮ ಮಗಳ ಸುದ್ದಿ ನಿನ್ಗೆ ಯಾಕೆ? ಮಗಳ ಸಂಸಾರ ಬೆಂಕಿ ಹಚ್ಚಿಬಿಟ್ರು. ಮಗಳು ನಾನ್ ಹೆಂಗೋ ಮಾಡ್ಕೊಂಡು ಸಾಯ್ತಾ ಇದ್ದೆ. ನಿಮ್ಮಪ್ಪ ಅಂತೂ ಬಣವೆ ಹುಲ್ಲಿರೋ ಕಡೆ ಕಟ್ದ, ಗಂಟಿತ್ತು ಕಣೆ ಅಲ್ಲಿ ಕಟ್ಟ. ನನ್ನಪ್ಪ ಎಲ್ಲಿಗೆ ಕಟ್ಟ? ಕರೆಕ್ಟ್. ಯಾವ ಮನೆ ಕೊಟ್ಟೆ ನೀನ್? ಹೆಣ್ಣು ಇಲ್ಲ ಅಂತ ಹೇಳಲ್ಲ. ಹೆಣ್ಣು ಮಗಳಿಗೆ ಎಂತ ಮನೆ ಕೊಟ್ಟೆ ನೀನು? ನಾನು ಯಾವ ತರ ಬಂದು ಅಮ್ಮ ನನಗಿಂತ ಮನೆ ಕೊಟ್ಟಿದ್ಯಾ ಅಂತ ನಾನು ಏನಾರ ಕೇಳಿದ್ನ? ನೋಡಿ ಮೇಡಮ್, ನ್ಯಾಯವಾಗಿ ಸತ್ಯ ಕಾಶಿ ನಿನ್ಗೆ. ಆಯ್ತು ಅನ್ಕೋ, ಬನ್ನಿ ಮೇಡಮ್ ನಾನು ಮಾತಾಡ್ತೀನಿ ಬನ್ನಿ.